ದುರ್ಗಮ್ಮ ಅವರ ನಾವೊಂದು ತಪ್ಪು ಮಾಡೇನ್ರಿ ಅವರ. ಈಗ ನನಗದು ಕಾಡಾಕತ್ತೈತಿ. ನಿಮಗೆ ಗೊತ್ತಿಲ್ದಂಗನ ಒಂದು ದೊಡ್ಡ ಅಪರಾಧ ಮಾಡಿಬಿಟ್ಟೇನ್ರಿ. ಈಗ ಅದನ್ನ ಹೇಳಿದ್ರೆ ಏನಾಕತಿ, ಹೇಳದಿದ್ದೀರ ಏನಾಕತಿ ಅಂತೇಳಿ ನನ್ನ ಮನಸ್ಸಿನಾಗ ಚಿಂತೆ ಕಾಡಾಕತ್ತಿ ಬಿಟ್ಟೈತ್ರಿ ಅವರ. ನಾ ಇಂಥ ತಪ್ಪು ಯಾವತ್ತೂ ಮಾಡಿದ್ದಿಲ್ರಿ. ಆ ಬನಶಂಕರವ್ವ ಯಾಕೆ ನನ್ನ ಕಡೆಯಿಂದ ಇಂಥ ತಪ್ಪು ಮಾಡಿಸಿಲ್ಲ ಗೊತ್ತಾಗೋದ್ರಿ. ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೇನ್ರಿ ಅವರ. ನೇರ ವಿಷಯಕ್ಕೆ ಬಂದ್ರ ಸರಿ ಗುರುಪಾದ, ಇಲ್ಲ ನಾ ಎದ್ದು ಹೋಗ್ತೀನಿ. ಅವರ 1 ಲಕ್ಷ ಇಸ್ಕೊಂಡೇನ್ರಿ ನಿಮ್ಮ ಹೆಸರು ಮೇಲೆ. ಏನಂದಿ? ಯಾರ ಹತ್ರ ಇಸ್ಕೊಂಡಿ? ಅದರಿ ಅವರ, ದುರ್ಗಾಪುರ ಮಂದಿ ಒಂದು ಮುಖ್ಯವಾದ ವಸ್ತು ಬೇಕು ಅಂತ ಬಂದಿರಲ್ರಿ, ಕೇಶವನಾಥರು ಅವ್ರ ಕಡೆ ಇಸ್ಕೊಂಡೇನ್ರಿ ಅವರ. ಆ ಭಿಕ್ಷಾ ಪಾತ್ರ ಹಿಡಿದು ನಿಂತಂಗ ಆಗ್ತೈತಿ. ಕಾಪಾಡ್ಕೊಂಡು ಬಂದಿದ್ದ ಸ್ವಾಭಿಮಾನದ ಕಿಮ್ಮತ್ ಕಳೆದಲ್ಲೋ ಅವರ. ನಾ ಈ ರೊಕ್ಕ ಇಸ್ಕೋಬೇಕಾದ್ರೆ ತಪ್ಪು ಅಂತ ನನಗೆ ಅನಿಸ್ಲಿಲ್ರಿ ಅವರ. ನಾಟಕ ಐತಿ, ಅದ್ರ ತಕ್ಕಂಗ ಖರ್ಚೈತಲ್ರಿ ಅವರ. ಇಷ್ಟು ವರ್ಷ ನಾನು ಬೇಡಿ ಕಂಪ್ನಿ ನಡೆಸಿದ್ನ, ಬೇಡಿ ನಿಮ್ ಹೊಟ್ಟೆ ತುಂಬಿಸಿದ್ನ, ಯಾಕೆ ಹೀಗೆ ಮಾಡ್ತಿ ಗುರುಪಾದ? ಇಸ್ಕೊಳ್ಳೋ ಹಂಗಿದ್ರು ನಾನಾ ಇಸ್ಕೋತಿದ್ನಿ. ಈಗ ಅವ್ರ ಮನಸ್ನಾಗ ನನ್ನ ಬಗ್ಗೆ ಏನ್ ಅನ್ಸಿರೋದಿಲ್ಲ. ಅವರ, ಕೊಲ್ಲೂರಿಂದ ನಾ ಬಂದಾಗ 1,000 ರೂಪಾಯಿ ಚಿಂತೆ ಮಾಡಿದ್ರಿ, ಅದು ನೆಪ್ಪಾತು. ಮುಖ ತೋರ್ಸೋ ಹಂಗಿಲ್ಲ ನೀನ್ ನಂಗ. ಅವರ 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 ನಾನು ತಪ್ಪಾತ್ರಿ ಅವರ. ಬೇಕಾದ್ರೆ ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಅವ್ರು ವಾಪಸ್ ತಗೋಬೇಕಲ್ಲ. ಹೆಂಗಾರ ಮಾಡಿ ಮನವೊಲಿಸಿ ಕೊಡ್ತೇನ್ರಿ ಅವರ. ಅವರಾಗಿ ಅವರ ಕೊಟ್ರ, ಇಲ್ಲ ಅವ್ರು ಬೇಕಾಗಿದ್ದ ನಾವು ಕೊಟ್ಬಿಡುನು. ಅವ್ರು ಕೇಳಿರೋದು ಸಂಕಿ ಹತ್ರ ಇರೋ ಶಂಕ, ಅದಿಲ್ಲ, ಕಳೆದೋಗೈತಿ. 1 ಲಕ್ಷ ಅವ್ರು ನಿನಗೆ ಕೊಟ್ಟಿರೋದ ಶಂಕ ಹುಡುಕ್ಲಿ ಅಂತ. ಕೂಲಿ ರೊಕ್ಕ ಇದು. ಇರೋ ಕೆಲಸ ಎಲ್ಲ ಬಿಟ್ಟು ಶಂಕ ಹುಡುಕ್ತಾ ಕೂರ್ಲೇನ? ರೊಕ್ಕ ವಾಪಸ್ ತಗೊಳ್ಳೋ ಮಂದಿ ಅಲ್ಲ ಅವ. ನೆಮ್ಮದಿನ ಕಳೆದೀನಿ ರೊಕ್ಕ ಇಸ್ಕೊಂಡು. ಈ ಊರ್ನಾಗ ಧಾರಣಿ ದೇಸಾಯಿಗ 1 ಲಕ್ಷ ಕೊಟ್ಟಿನಿ ಅಂತ ಹೇಳಿದ್ರ ನನ್ನ ಗತಿ ಏನು? ಎಂದಿಗೂ ಬೇಡಿರ್ಲಿಲ್ಲ. ನಾ ಸಿಕ್ಕಾಕ್ಸ್ಬಿಟ್ಟೆ ನೀ ನನ್ನ. ಸದಾನಂದ, ಏನಂದ್ರು ಬ್ಯಾಂಕ್ನವರು? ಲಾಸು ಅಂತ ತೋರಿಸಿದ್ದೀನಿ. ಸಾಲ ಯಾರು ಕೊಡ್ತಾರಮ್ಮ? ಸುಮ್ಮನೆ 5 ಲಕ್ಷ ತಲೆ ಮೇಲೆ ಬಂತು. ನಾಟಕ ಕಳಿಸಿದ ಪಾರ್ಟಿ 1 ಕಂತು ಇನ್ಶೂರೆನ್ಸ್ ಕಟ್ಟಿಲ್ಲ. ಎಲ್ಲ ಒಳ್ಳೇದಾಯ್ತು ಅನ್ನೋ ಸಮಯದಲ್ಲಿ ಹೀಗಾಯ್ತು. 5 ಲಕ್ಷ ಬೇಕಮ್ಮ ಈಗ ನನಗೆ. ಮುಹೂರ್ತ ನೋಡ್ಲಿಲ್ಲ, ಜಾತಕ ನೋಡ್ಲಿಲ್ಲ, ನಕ್ಷತ್ರ ನೋಡ್ಲಿಲ್ಲ, ಹೆದರ್ಕೊಂಡು ಮದ್ವೆ ಮಾಡಿದ್ದೆ ತಪ್ಪಾಯ್ತೇನೋ. ಹಾಕ್ಬಿಡಿ, ಎಲ್ಲ ಅಕ್ಷತನ ತಲೆ ಮೇಲೆ ಹಾಕ್ಬಿಡಿ. ಮನ್ಸಿಗೆ ಅನ್ಸೋದಿಲ್ವೇನೋ? ಬಿದ್ಮೇಲೆ ಅಪ್ಪ ಅನ್ಸೋದ್ ಸದಾನಂದ. ಅಮ್ಮ, ನೀನ್ ಬುದ್ಧಿ ತೋರ್ಸಕ್ ಶುರು ಮಾಡಿದ್ರೆ ನಾನು ಮನೆಗೆ ಬರಲ್ಲ ಹೇಳಿದೀನಿ. ಅರ್ಥ ಮಾಡ್ಕೊಳಮ್ಮ, ಹೊಸದಾಗಿ ಮದುವೆ ಮಾಡ್ಕೊಂಡಿದೀವಿ. ಅಕ್ಷತನ್ ಒಂದೇ ಒಂದಿನ ಕೂಡ ನಾನು ಹೊರಗಡೆ ಕರ್ಕೊಂಡು ಹೋಗಿಲ್ಲ. 5 ಲಕ್ಷ ತಲೆ ಮೇಲೆ ಬಂದಿದೆ. ಯಾರನ್ನಾದ್ರೂ ಕೇಳಮ್ಮೇನೋ? ಪ್ರಯೋಜನ ಇಲ್ಲಮ್ಮ, ಸ್ವಲ್ಪ ಅಡಮಾನ ಇರ್ಬೇಕಷ್ಟೇ. ಅಡ ಇಟ್ರೆ ನಮ್ ಸ್ವಂತ ಡಿಪೋದಲ್ಲಿ ನಾವೇ ಕೂಲಿ ಮಾಡ್ದಾಗಲ್ವೇನೋ? ವಾರದಲ್ಲೇ ದುಡ್ಡು ಕೊಡ್ಬೇಕು ಅಂತ ಗೋರಿ ವಿರೂಪಾಕ್ಷ ಕೂತಿದ್ದಾನೆ. ದೊಡ್ಡಪ್ಪನ ಕೇಳೋಣ ಅಂದ್ರೆ ದೊಡ್ಡಪ್ಪನ ದೇವಿ ಚಿಂತೆ. ಸುಚೇಂದ್ರ ಬೇರೆ ಊರಲ್ಲಿಲ್ಲ, ಕೇಶವನಾಥರು ಇಲ್ಲ, ಬ್ಯಾಂಕ್ನವ್ರು ಅನುಮಾನಿಸ್ತಿದ್ದಾರೆ. ಅಮ್ಮ, ಈ ವಿಷಯನೆಲ್ಲ ಅಕ್ಷತನ್ಗೆ ಹೇಳೋಕೆ ಹೋಗ್ಬೇಡ. ಆಮೇಲೆ ಬೇರೆ ಬೇರೆ ತರ ಏನೇನೋ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಬಿದ್ದಾಗ ಕಲ್ಲು ಹೊಡೆಯುವಷ್ಟು ಕೆಳ ಮಾಡ್ತಾವಳಲ್ಲಪ್ಪ ನಾನು. ನಕ್ಷತ್ರನ್ನ ಬೇರೆ ಅತ್ಯಂತರ ತರ ನೋಡ್ಕೊಂಡ್ರೆ
ಮಗನಿಗೆ ದ್ರೋಹ ಮಾಡ್ದಂಗೆ ಆಗಲ್ವೇನೋ? ಏನೋ ಮನ್ಸಿಗೆ ಬಂತು. 5 ಲಕ್ಷ ಅಲ್ವೇನೋ ತಲೆ ಮೇಲೆ ಬಂದು ಕೂತಿರೋದು. ಅದಕ್ಕೆ ಒಂದೊಂದೇ ಮೆಟ್ಲು ಕೆಳಗೆ ಇಳಿತಾ ಇದೀವ ಅಮ್ಮ. ದೇವಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಇರ್ಬೇಕಿತ್ತು ಅವಳು. ಅವಳಿದ್ದಿದ್ರೆ ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ಲು. ಪ್ರಾರ್ಥನೆ ಅಂದ್ರೆ ಬೇಲಿ ತರ ಅಮ್ಮ, ರಕ್ಷಿಸುತ್ತೆ. ಅವಳಿಲ್ಲ. ಎಲ್ಲಿದ್ದಾಳು ಅವಳು? ಅವಳನ್ನು ಹುಡುಕೋ ಪರಿಸ್ಥಿತಿಲೂ ನಾವಿಲ್ಲ. ಬಿಡೋ, ಯೋಚನೆ ಮಾಡಬೇಡ. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಯಾರ ಹತ್ರ ಕೇಳಿದ್ರೆ ದುಡ್ಡು ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ಎಲ್ಲ ಕೇಳಿಸ್ಕೊಂಡೆ. ಯಾರು ಆತಂಕ ಪಡೋ ಅಗತ್ಯ ಇಲ್ಲ. 5 ಲಕ್ಷ ಸಾಲ ಎಲ್ಲೂ ಹುಟ್ಲಿಲ್ವಾ? ನಮ್ಮ ಡಿಪೋ ಜಾಗದ ಮೇಲೆ ಸಾಲ ಸಿಗುತ್ತೆ, ಕೊಡೋರ್ನ ಹುಡುಕಿದೀನಿ, ಓಕೆ ಅಂತ ಹೇಳಿದಾರೆ. ಯಾರನ್ನಪ್ಪ? ನಗಲೆ ನಗಲೆ ನಗ ರಾಜ ಮಹಾರಾಜರೇ ಬೀದಿಗೆ ಬಿದ್ದಿದ್ದಾರೆ ಇತಿಹಾಸದಲ್ಲಿ. ಇನ್ನೇನ ಸಾಲ ಅಂದ್ರೆ ಹೇಗೆ ಅಂತ ಗೊತ್ತೇನೋ? ಮದುವೆಗೆ ಹೆಣ್ಣು ಹುಡುಕಲ್ವಾ ಹಾಗೆ. 20 ಕಡೆ ಕೇಳ್ತೀವಿ, ಸಿಗಲ್ಲ. 21ನೇ ಕಡೆ ಸಿಗುತ್ತೆ. ಅಂದ್ರೆ 20 ಸಲ ಸಾಲ ಕೇಳಿದಾಗ ಕೊರಗಬಾರ್ದ ಕಣಲೆ, ನಮ್ಮ ನಂಬರ್ ಬರತನಕ ಕಾಯ್ಬೇಕು. ಈಗೇನಲ್ಲೇ ಸಾಲನ ಕರೆದು ಕರೆದು ಕೊಡ್ತಾರೆ. ಸ್ವಲ್ಪ ಜಾಸ್ತಿ ಸಿಕ್ಕಿದೆ, ಕಂಪ್ನಿ ಕೊಡುವ. ಸುಮ್ಮನಿರ್ತೀರಾ ನೀವು? ಸುಮ್ಮನೆ ರಿಲ್ಯಾಕ್ಸ್ಗೆ ನಗಲೆ ನಗ. ದೊಡ್ಡಮ್ಮ, ದೊಡ್ಡಮ್ಮ, ದೊಡ್ಡಮ್ಮ ಬನ್ನಿ ಒಳಗೆ. ಬೇಡ. ಅಯ್ಯೋ ಬಾರಕ. ಯಾಕತ್ಗೆ ನಾವೆಲ್ಲ ನಗ್ತಿದ್ವಿ ಅಂತನಾ? ಯಾರು ಯಾರನ್ನು ನಗ್ಸಲ್ಲ ಅತ್ಗೆ. ನಾವು ನಾವಾಗೆ ನಕ್ಕು ನಮ್ಮ ಸಮಸ್ಯೆಗಳನ್ನ ಹಗೂರ ಮಾಡ್ಕೋಬೇಕು. ಬನ್ನಿ ಒಳಗೆ. ಪಾರಕ ಒಳಗೆ ಕಾಫಿ ಮಾಡ್ಕೊಡ್ತೀನಿ. ಭಾಷಣ ಇದ್ರೆ ತಂದು ಬಿಡೆ. ಹಾಗೆಲ್ಲ ಮಾತಾಡ್ಬಿಡ್ದು ಅತ್ಗೆ. ವಾರ ಆಯ್ತು ಮಹಾಬಲ. ದೇವಿ ಎಲ್ಲಿದ್ದಾಳೆ? ಇದ್ದಾಳೋ ಇಲ್ಲವೋ ಏನು ಗೊತ್ತಾಗ್ತಾ ಇಲ್ವಲ್ಲ. ಮಗಳಿಲ್ದೇ ಇರೋ ಮನೇಲಿ ಸೂತ್ಕ. ಯಾರ ಹತ್ರ ಹೇಳ್ಕೊಳ್ಳಿ ನನ್ ಸಂಕಟನ? ತಂತ್ರಿಗಳ ಹತ್ರ ಪ್ರಶ್ನೆ ಹಾಕಿಸ್ಬೇಕಿತ್ತು ಅತ್ಗೆ. ಬೇಡ. ಪೇಪರಲ್ಲಿ ದೇವಿ ಫೋಟೋ ಹಾಕ್ಸಣ್ವಾ? ಹುಡುಕ್ ಕೊಟ್ಟೋರ್ಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ, ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ. ಜಮೀನ್ ಮಾರಾದ್ರೂ ಪರವಾಗಿಲ್ಲ. ಅಕ್ಕ, ದೇವಿ ನಮಗೆ ಸಿಕ್ಬಿಟ್ರೆ ದುಡ್ಡು ಯಾಕೆ ಕಳ್ಕೊತೀರಿ? ದೇವಿ ಎದುರು ದುಡ್ಡು ಮುಖ್ಯನೇನೆ ಮಂಗಳ. ಅಕ್ಕ, ನನ್ಗೊಬ್ರು ಗೊತ್ತಿದ್ದಾರೆ. ಬನ್ನಿ ಹೋಗೋಣ. ದೇವಿ ಸಿಕ್ಕೇ ಸಿಗ್ತಾಳೆ. ಯಾರೇ? ಅವ್ರು ಸಿಗೋದೇ ಅಪರೂಪ. ದಾರಿಲಿ ಹೋಗ್ತಾ ಎಲ್ಲ ಹೇಳ್ತೀನಿ. ದೇವಿ ಎಲ್ಲಿದ್ರೂ ವಾಪಸ್ ಆಗ್ತಾಳೆ. ಬನ್ನಿ ಅಕ್ಕ. ಹೆದರದ್ನಿ ರಾಜ್ಕುಮಾರ್ ನಂಗ ಪ್ರವೇಶ ಮಾಡೀನಿ, ಹೆದರಿಕೆ ಆತೇನ? ಡಕ್ಕಾಯ್ತ್ರಂಗ್ ಬಂದ್ರ ಹೆದರಿಕೆ ಆಗೋಂಗಿಲ್ಲೇನ? ರಾಜ್ಕುಮಾರ ಹಿಂಗ್ ಪ್ರವೇಶ ಮಾಡೋದಿಲ್ಲ, ಸಪ್ಳ ಮಾಡ್ಕೊಂಡು ಬರ್ತಾನ. ಅವನ್ ಹೆಜ್ಜಿ ಸಪ್ಳದಾಗ ಮನಸ್ಸು ಅನ್ನೋ ಹೂವು ಅರಳತೈತಿ. ಹಂಗೇನ? ಹಂಗಾರ ಈಗ ಖರೇ ರಾಜ್ಕುಮಾರ್ ನಂಗೆ ಬರ್ತೀನಿ, ನೀನೊಮ್ಮೆ ಒಳಗಿಂದ ಹೊರಗ್ ಬಾ. ಹುಚ್ಕೊಡಿ, ನಂಗ್ ಬಾಳ ಕೆಲ್ಸ ಅದ. ಇದ್ರ ಸಂಪಿಗೆ ನಿನ್ ಜೋಡಿ ಮಾತಾಡೋದ ಸಂಗವ ಇದ್ರ ಆಗೋದಿಲ್ಲ. ಏನ ಹೆಸರಿಗೆ ಹೆಸರು ಸೇರಿಸೋ ಆಟ ಆಡಮ್ಮ. ಬಿಡು ವಜ್ರಪ್ಪ, ಸುಸ್ತಾಗ್ಯದ, ನಾ ಮಲಗ್ತೀನಿ. ನೋಡು, ಮಲಗೋದು ಇದ್ದ ಇರ್ತದ. ಹೊಸಿ ಸೈಕಲ್ನಾಗ ಅಡ್ಡಾಡ್ಕೊಂಡ್ ಬರೋಣ. ನಿಮಿ ಐತಿ? ಬ್ಯಾಡೋ. ರಾಜ್ ಸೈಕಲ್ನಾಗಾರ ಹೊಕ್ಕಿಯನ? ಏನೇನೋ ಮಾತಾಡ್ಬೇಡ, ನಂಗ್ ತಲೆ ಬೇನೆ ಬರ್ತೈತಿ.
ಏನ್ ನೋಡ್ತಾ ನಿಂತಿ? ಸಹಾಯ ಮಾಡ್ಬಾರ್ದೇನ? ಅಯ್ಯೋ ನಂಗೂ ಎಟ್ಕೊಲ್ದು. ಮೇಜ್ ತಗೊಂಬ ಹೋಗ್. ನಿಜಾಕ ನಾನು ಅದೀನಲ್ಲ. ಏನ ನಿನ್ನ ಬೆನ್ನ ಮ್ಯಾಗ ಹತ್ತಬೇಕೇನ? ನೀ ಹಂಗಂದ್ರ ಹಂಗ. ಮೇಜ್ ತಗೊಂಬ ವಜ್ರಪ್ಪ. ಏ ಈಗ ನೀನ ತಗೋಬೇಕು. ಹಂಗ್ ಮಾಡ್ತೀನಿ ನೋಡು. ಹೆಂಗ? ಹಿಂಗ. ನಾ ವಜಿನ ಇಲ್ಲ. ಎಷ್ಟ್ ಸಲೀಸಾಗಿ ಎತ್ತಿದೆ. ಎಡ್ತೈತೇನ ಈಗ? ಓ ವಜ್ರಪ್ಪ. ವಜ್ರಪ್ಪ, ಬಿಡು, 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 ಗೊತ್ತಾತು, ಆಕಿ ಬಸ್ರಲ್ಲ ಅಂತ ಗೊತ್ತಾತು. ಭಗವಂತ ನನ್ ಜೋಡಿನ ಅದಾನ. ಬಹಳ ಹುಷಾರಾಗಿರ್ಬೇಕು ಸಂಕಿನಿ. ಇದಕ್ ಹಿಂಗೆಲ್ಲ ಮಾತಾಡಕ್ ಹತ್ತಿ ಸಿಂಗವ್ವ? ಏನಾಯ್ತು ನಿಂಗ? ನೀನ್ ವಯಸ್ಸನ್ನ ದಾಟ್ ಬಂದಾಕಿಲ್ಲ. ದೇಹದಲ್ಲಾಗೋ ಬದಲಾವಣೆ ಬೇರೊಂದು ಮನಸ್ಸಾಗ ಬದಲಾವಣೆ ತರ್ತದೆ. ಜಾಗ್ರತೆ ವಹಿಸ್ಬೇಕು ನನ್ನವ್ವ. ಏನಾರ ಹೆಚ್ಚು ಕಮ್ಮಿ ಆದ್ರೆ ನಂಗ್ ಗೊತ್ತಾತು ಸಂಗವ್ವ. ನಾನು ರಾಜ ಅಡ್ಡಾಡೋದ್ ನೋಡಿ ನಿನ್ ಚಿಂತೆ ಇರ್ತತಿ, ಹೌದಲ್ಲೋ? ಅಂಜ್ಬೇಡ, ನನ್ ಹುಷಾರಾಗ ನಾ ಅದೀನಿ. ರಾಜನ್ ಬಗ್ಗೆ ಕಿಂಚಿತ್ತು ಕೆಟ್ಟ ಮನ್ಸಿಲ್ಲ ನನ್ಗ. ಅವ ಚಲೋ ಹೊತ್ನಾಗ ನಡ್ಸ್ಕೊತಾನೆ ನೀನು. ನಾ ಹೆಣ್ಸಿದ್ ನಡೆದ್ರ ನೀ ಕೆಟ್ಟ ಲೆಕ್ಕ. ಯಾವತ್ತೂ ಇಲ್ಲದ ನೀತಿ ಇಂದ್ಯಾಕ್ ಹೇಳಕ್ ಹತ್ತಿ? ಏನಾತ್ ನಿಂಗ? ಕಾಮಕ ಕಬ್ನದ್ ರಟ್ಟಿ ಐತಿ, ಹುಷಾರಾಗಿರ್ತಿ. ಮಾತ್ ಕೊಡ. ಹೆದರ್ಸ್ತಿದ್ದಿ? ಜೀವನದಾಗ ಜಿಗುಪ್ಸೆ ಮೂಡಿಸ್ತಿದ್ದಿ? ಮಗಳು ಬೆಳೆದ್ ದೊಡ್ಡೋಳಾಗ್ಯಾಳ, ಧೈರ್ಯ ತುಂಬೇಕು. ನೀ ನನ್ ತಾಯಿ ಸಮಾನ ಅದಿ. ನಾಟಕ ಜೀವನ ಅನುಭವನ ಹೇಳಕತ್ತೀನಿ. ಸುಳಿಯದ ಗೊತ್ತಿಲ್ದಂಗ್ ಸೆಳೀತದ. ಸಂಕಿ, ನೀ ಲಗ್ನ ಆಗ್ಬಿಡು. ನಾಟಕ ಜೀವನ ಸಾಕು. ನಾ ಬೆಳೆದಿದ್ದ ಇಲ್ಲಿ. ನಾಟಕ ಜೀವನ ಸಾಕು ಅಂತ ಹೇಳ್ಬೇಡ. ಅವ್ವಾರು ನಂಗ್ ಜೀವನ ಕೊಟ್ಟಾರ. ಅವ್ವಾರಿಗ್ ನಾನು ದ್ರೋಹ ಮಾಡುವಲ್ಲೆ. ಹಂಗ ಅನಿಸ್ತದ ನಿನಗ? ಯವ್ವನ ಈಗ ನಮ್ಮನ್ ನೋಡು, ಮೂಳೆ ಗುಂಪಾಗಿವಿ. ಹೆಣ್ಮಕ್ಳು ವಯಸ್ಸು ಸೇರಿದ್ರೆ ಮುಗಿತವ ಕಿಮ್ಮತ್ತು. ಕನಸೈತಿ, ಹಾಳ್ ಮಾಡ್ಬೇಡ ಅದನ್ನ. ಏನಾರು ಹೇಳ್ ಹೆದರ್ಸಿ. ಯಾಕೆ ನಿನ್ಗೆ ಅರ್ಥ ಆಗೋಲ್ತು? ಹೆಣ್ಣದಿ ಹುಷಾರಾಗಿರು ಅಂದ್ರ ಕನ್ಸೈತಿ. ಕನ್ಸಿರೋದು ಸ್ವಂತ ಮನೆಯಾಗ, ಗಂಡನ್ ತೆಕ್ಕೆ ಆಗ, ನಾಟಕದ ಕಂಪ್ನಿಯಾಗಲ್ಲ. ಅವ್ವ ಅದೀನಿ ನನ್ಗ. ಏನಾಗಿದ್ ನಿನ್ಗಿವತ್ತು? ಚಲೋ ಹೊತ್ನಾಗ್ ಬದುಕ್ತೀನಿ. ನನ್ನ ಕನಸನ್ನ ನನ್ಸಾಗ್ಲಿಕ್ಕ ನೀ ನಂಗ್ ಸಾಕಾರ ಕೊಡು. ನಂಗೆಲ್ಲ ಅರ್ಥ ಆಕೈತಿ ಸಂಗವ್ವ. ಅವ್ವಾರ್ಗ ಕಷ್ಟ ಐತಿ. ಅವ್ರ ಚಿಂತಿನ ದೂರ ಮಾಡ್ಬೇಕು. ಚಲೋ ಚಲೋ ನಾಟಕ ಮಾಡ್ಬೇಕು, ದುಡಿಮೆ ಮಾಡ್ಬೇಕು. ಹೊರಗ್ ಹೋಗ್ ಬದುಕ್ಲಿಕ್ಕ ನಮ್ಗೆ ಯಾವ ವಿದ್ಯೆ ಗೊತ್ತೈತಿ? ಗೊತ್ತಿರೋದು ನಾಟಕ. ಇಲ್ಲ ಗೆಲ್ಲಬೇಕು, ಅವ್ವಾರ್ನ ಉಳಿಸ್ಬೇಕು, ಮನೆ ಕಟ್ಟಬೇಕು. ನೀ ತುಂಬಾ ಕಷ್ಟ ನೋಡಿದ್ದಿ ಸಂಗವ್ವ. ಮನೆ ಕಟ್ಟಿ ನಿನ್ನ ತಂಪಾಗಿಡ್ಬೇಕು.
ಕಾಲ ಅಲ್ಲವ ಇದು. ನಿನಗೆ ಯಾಕೆ ತಿಳಿ ಹೊಳ್ತು? ಅಂತ ಅವ್ವಾರ ಎದುರು ಕುಂತಾರ. ಜೀವಂತ ಆನೆ ಕುದುರೆ ತಂದವ್ವಾರ ಹೊಸ ಸೀನಿ ಬರ್ಸಕ ಅಂಜ್ತಾರ. ನುಂಗ್ತೈತಿ ನಾಟಕ ನಮ್ಮನ್ನ. ಬ್ಯಾಡವ್ವ. ದಿವ್ಯ ಜ್ಞಾನಿಗಳು ಕಣಕ ಇವರು ಹೇಳಿದ್ದು ಹೇಳೋದು ಯಾವುದೂ ಸುಳ್ಳಾಗಲ್ಲ. ದೇವಿ ಚಿಂತೆನ ತಲೆಯಿಂದ ತೆಗೆದು ಅವ್ರಿಗೆ ಕೊಟ್ಬಿಡಿ, ದೇವಿ ಸಿಕ್ಕೇ ಸಿಗ್ತಾಳಕ್ಕ. ಏನೋ ಮಂಗಳ, ಅಮ್ಮನವರೇ ಸುಮ್ಮನೆ ಕೂತಿದಾರ ಕಣೆ. ನನಗಂತೂ ಯಾರ ಮೇಲೂ ನಂಬಿಕೆನೇ ಇಲ್ಲ. ನಂಬಿಕೆ ಇಲ್ಲದ್ಮೇಲೆ ಇಲ್ಲಿಗೆ ಯಾಕೆ ಬಂದ್ರಿ? ನನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ನಾನು ತುಟ್ಟಿಗೆ ಕೂತವನಲ್ಲ. ನಾನು ಆತ್ಮ ಸಾಕ್ಷಾತ್ಕಾರಕ್ಕೆ ಕೂತಿದ್ದೀನಿ. ಹೊರಡಬಹುದು. ನಂಬಿಕೆ ಇಲ್ಲದೆ ಇದ್ರೆ ಜಗನ್ಮಾತೇನು ಕೈ ಹಿಡಿಯೋದಿಲ್ಲ. ಏನಕ್ಕ ನೀವು? ಕ್ಷಮಿಸ್ಬಿಡಿ ಗುರುಗಳೇ, ಅಕ್ಕ ಸಂಕಟದಲ್ಲಿದ್ದಾರೆ, ನೊಂದೇನೋ ಮಾತಾಡ್ಬಿಟ್ರು. ಸಮಾಧಾನಕ್ಕೆ ಪರಿಹಾರಕ್ಕೆ ನೀವಿದ್ದಲ್ಲಿಗೆ ಬಂದಿದ್ದೀವಿ. ನೀವೇ ಕತ್ತಿ ನಮಗೆ. ನೀವು ಹೇಳ್ತಾ ಇದ್ದೀರಿ ಅಂತ ಬಿಟ್ಬಿಡ್ತಾ ಇದ್ದೀನಿ. ಬಂದಿಲ್ಲ ಅಲ್ವಾ ಮಗಳು ನಿಮ್ಮ ಮನೆಗೆ? ಮಗಳ ನಿರೀಕ್ಷೆಯಲ್ಲಿ ಇದ್ದೀರಿ ನೀವು. ನಿಮಗೆ ಹೇಗೆ ಗೊತ್ತಾಯ್ತು ಗುರುಗಳೇ? ಮುಖಭಾವ, ನೋವಲ್ಲಾಡೋ ಮಾತು, ಗದ್ಗದಿತವಾಗಿ ಕಂಪಿಸುವ ಸ್ವರ ಎಲ್ಲವನ್ನೂ ಹೇಳುತ್ತೆ. ಕೇಳಿಸ್ಕೊಳ್ಳೋರ್ಗೆ ಯಾವ ಸಂಕಟವೂ ಇರಬಾರದು. ದೇವಿ ಇಲ್ಲ ಮನೇಲಿ. ವಾರ ಆಯ್ತು ಅವಳ ಮುಖ ನೋಡಿ. ದೇವಿ ಮನೆಗೆ ಬರೋ ಹಾಗೆ ಮಾಡಿ. ಅವಳಿಲ್ದೆ ಬದುಕೆ ಇಲ್ಲ ನಮ್ಗೆ. ದೇವಿ ಬೇಕು. ದುರ್ಗ